ಪ್ಲೀಸ್ ತಾಯಿಯಾಗಿ ಫ್ರೆಂಡ್ ಆಗಿ ಎಲ್ಲಾ ತರದಲ್ಲೂ ಚೆನ್ನಾಗಿ ಇದ್ ಮಾಡ್ತಿದ್ಯಾ. ಫ್ಯಾಮಿಲಿ ಎಂಟ್ರಿ. ನೀವು ಈ ರಾಧಾಕೃಷ್ಣನ್ ತರ ಇದ್ದೀರಾ. ಬಿಗ್ ಬಾಸ್ ಫಿನಾಲೆಗೆ ಇನ್ನೇನು ಕೆಲವೇ ವಾರಗಳು ಮಾತ್ರ ಬಾಕಿ ಇದ್ದಾಗ ಎಲ್ಲಾ ಸೀಸನ್ ಅಲ್ಲೂ ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳ ಫ್ಯಾಮಿಲಿಯ ಒಬ್ಬ ಸದಸ್ಯರು ಬರ್ತಾರೆ. ಆಗ ಒಂದು ಟಾಸ್ಕ್ ಕೂಡ ಬಿಗ್ ಬಾಸ್ ಕೊಡ್ತಾರೆ. ಆ ಟಾಸ್ಕ್ ಬೇರೆ ಯಾವುದು ಅಲ್ಲ, ಪಾಸ್ ಅನ್ನೋ ಟಾಸ್ಕ್. ಯಾವಾಗ ಪಾಸ್ ಅನ್ನೋ ಟಾಸ್ಕ್ ಕೊಡ್ತಾರೋ ಆಗ ಕಂಟೆಸ್ಟೆಂಟ್ ನ ಆ ಫ್ಯಾಮಿಲಿಯ ಒಬ್ಬ ಮೆಂಬರ್ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ. ಸೊ ಆ ರೀತಿಯ ಒಂದಷ್ಟು ಸನ್ನಿವೇಶಗಳು ಈ ಹಿಂದಿನ ಸೀಸನ್ ಅಲ್ಲೂ ಕೂಡ ನಾವು ನೋಡಿದೀವಿ. ಆದ್ರೆ ಬಿಗ್ ಬಾಸ್ ಸೀಸನ್ 11ರಲ್ಲಿ ಈಗ ಈ ಟಾಸ್ಕ್ ಶುರುವಾಗಿದೆ. ಕಲರ್ಸ್ ಕನ್ನಡದಲ್ಲಿ ಈಗ ಒಂದು ಪ್ರೋಮೋ ರಿಲೀಸ್ ಆಗಿದೆ. ಈ ಪ್ರೋಮೋದಲ್ಲಿ ಭವ್ಯ ಅವರ ತಾಯಿ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿನ ಕೊಡ್ತಾರೆ. ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಎಲ್ಲರಿಗೂ ಪಾಸ್ ಅಂತ ಹೇಳ್ತಾರೆ. ಸೊ ಎಂಟ್ರಿ ಕೊಡ್ತಿದ್ದಂಗೆ ಭವ್ಯ ಕಣ್ಣಲ್ಲಿ ನೀರು ಬರುತ್ತೆ. ಇದಾದ ನಂತರದಲ್ಲಿ ತ್ರಿವಿಕ್ರಮ್ ಅವರ ತಾಯಿ ಕೂಡ ಎಂಟ್ರಿ ಆಗ್ತಾರೆ. ಈ ಸಂದರ್ಭದಲ್ಲಿ ತ್ರಿವಿಕ್ರಮ್ ಅಲ್ಲಿ ಇರೋದಿಲ್ಲ. ಯಾಕೆ ಅಂತಂದ್ರೆ ಬಿಗ್ ಬಾಸ್ ತ್ರಿವಿಕ್ರಮ್ಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಒಂದು ಪಜಲ್ ಅನ್ನ ಕಂಪ್ಲೀಟ್ ಮಾಡುವಂತ ಟಾಸ್ಕ್ ಅದಾಗಿರುತ್ತೆ. ಅದು ಅವರ ತಾಯಿಯ ಚಿತ್ರವನ್ನ ಸೇರಿಸುವ ಪಜಲ್ ಆಗಿರುತ್ತೆ. 10 ನಿಮಿಷದಲ್ಲಿ ಈ ಪಜಲ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ತಾಯಿಯನ್ನ ಮೀಟ್ ಮಾಡುವ ಅವಕಾಶ ಸಿಗುತ್ತೆ ಅಂತ ಬಿಗ್ ಬಾಸ್ ಆದೇಶ ಕೊಡ್ತಾರೆ. ಆದ್ರೆ ಆ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋದ್ರಲ್ಲಿ ತ್ರಿವಿಕ್ರಮ್ ಫೇಲ್ ಆಗ್ತಾರೆ. ಅಷ್ಟರಲ್ಲಿ ಆ 10 ನಿಮಿಷ ಮುಗಿದು ಹೋಗಿರುತ್ತೆ. ಅದಾದ ನಂತರದಲ್ಲಿ ತ್ರಿವಿಕ್ರಮ್ ಅವರ ತಾಯಿ ಮತ್ತೆ ಮನೆಯಿಂದ ಹೊರ ಹೋಗ್ಬೇಕಾಗತ್ತೆ. ಆಗ ತ್ರಿವಿಕ್ರಮ್ ಸಿಕ್ಕಾಪಟ್ಟೆ ಗೋಗರಿತಾರೆ, ಇನ್ನೊಂದು ಚಾನ್ಸ್ ಕೊಡಿ ಬಿಗ್ ಬಾಸ್ ಅಂತ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ಹಾಗೂ ತ್ರಿವಿಕ್ರಮ್ ಕ್ಲೋಸ್ ಆಗಿರೋದು ಗೊತ್ತೇ ಇದೆ. ತ್ರಿವಿಕ್ರಮ್ ತಾಯಿ ದೊಡ್ಡ ಮನೆ ಒಳಗೆ ಬಂದಿದ್ದು ಈ ವೇಳೆ ತ್ರಿವಿಕ್ರಮ್ ಟಾಸ್ಕ್ ಒಂದನ್ನ ಮಾಡ್ತಾ ಇರ್ತಾರೆ. ಹಾಗೆ ಅವರು ಭವ್ಯ ಗೌಡ ಅವ್ರನ್ನ ಭೇಟಿ ಆಗ್ತಾರೆ. ನೀವಿಬ್ರು ರಾಧಾ ಕೃಷ್ಣನ ರೀತಿ ಇದ್ದೀರಾ ಅಂತ ತ್ರಿವಿಕ್ರಮ್ ಅವರ ತಾಯಿ ಭವ್ಯ ಒಟ್ಟಿಗೆ ಹೇಳ್ತಾರೆ. ಇದು ಒಂದು ರೀತಿಯಲ್ಲಿ ಭವ್ಯ ಅವರಿಗೆ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು. ಇನ್ನೊಂದ್ ಕಡೆ ತ್ರಿವಿಕ್ರಮ್ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡದೆ ತಾಯಿಯನ್ನ ಮಾತನಾಡಿಸುವ ಅವಕಾಶವನ್ನ ಕಳೆದುಕೊಂಡಿದ್ದಾರೆ. ಸದ್ಯಕ್ಕೆ ಈ ಪ್ರೋಮೋ ಮಾತ್ರ ಈಗ ಕಲರ್ಸ್ ಕನ್ನಡದಲ್ಲಿ ಬಿಡಲಾಗಿದೆ. ಬಿಗ್ ಬಾಸ್ ಮತ್ತೊಂದು ಟಾಸ್ಕ್ ಕೊಡುವ ಮೂಲಕ ಮತ್ತೆ ಏನಾದ್ರೂ ತ್ರಿವಿಕ್ರಮ್ ತಾಯಿಯವ್ರನ್ನ ಮಾತನಾಡಿಸುವ ಅವಕಾಶ ಏನಾದ್ರೂ ಕೊಡ್ತಾರಾ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನಲ್ಲಿ ನೋಡ್ಬೇಕಾಗತ್ತೆ.